ಬ್ರೇಕ್ನ ನಂತರ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೇ, ಎಲ್ಲರೂ ಕೂಡ ಮುಖದ ಬಗ್ಗೆ, ಕೈ ಬಗ್ಗೆ ಕಾಳಜಿ ತಗೋತಾರೆ. ಕೈಯ ಚರ್ಮ, ಮುಖದ ಚರ್ಮ ಫೇರ್ನೆಸ್ ಆಗಿರಬೇಕು, ಅವೆಲ್ಲದರ ಬಗ್ಗೆ ಕಾಳಜಿ ತಗೋತಾರೆ. ಆದರೆ ಪಾದದ ಬಗ್ಗೆ ಯಾರೂ ಕಾಳಜಿನೇ ತಗೊಳ್ಳಲ್ಲ. ಸೊ ಪಾದದ ಚರ್ಮದ ಬಗ್ಗೆ ಯಾವ ರೀತಿಯಾದಂತಹ ಕಾಳಜಿ ತಗೋಬೇಕು? ಯಾಕಂದರೆ ಡಯಾಬಿಟಿಸ್ ಪೇಷಂಟ್ಗೆ ಪ್ರಾಬ್ಲಮ್ ಶುರು ಆಗೋದೇ ಪಾದದಿಂದ. ಸೊ ಯಾವ ರೀತಿಯಾದಂಥ ಕಾಳಜಿ ತಗೋಬೇಕಾಗತ್ತೆ? ಅವರು ಅಂದರೆ ಈಗ ಕಾಲು ಒಡೆಯೋದು ಏನಕ್ಕೆ ಅಂದರೆ ಫಸ್ಟ್ ನೀರು ಅಂಶ ಕಮ್ಮಿ ಆಗುತ್ತೆ. ಅಂದರೆ ಈಗ ಸಮ್ಮರಲ್ಲಿ ನಮಗೆ ತುಂಬ ಸ್ವೆಟ್ ಆಗುತ್ತೆ, ಸ್ವೆಟ್ಟಲ್ಲೇ ಜಾಸ್ತಿ ನೀರು ಹೊಟ್ಟೋಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ದು ಹೋಲ್ ಬಾಡಿ ವೆಯ್ಟು ನಿಮ್ಮ ಕಾಲ ತಡಿತಾ ಇರುತ್ತೆ. ಸೊ ಅದೇನು ಅದಕ್ಕೆ ನೀರಿನಂಶ ಕಮ್ಮಿ ಆದರೆ ಇದೇನು ನೀರು ಮಳೆ ಬರ್ದಿದ್ರೆ ಹೆಂಗೆ ಭೂಮಿ ಬಿರುಕು ಬೀಳುತ್ತೋ ಹಾಗೆ ಬಿಡಕ್ಕೆ ಶುರುವಾಗುತ್ತೆ ಆಯಿತಾ. ಸೊ ಫಸ್ಟ್ ಥಿಂಗ್ ನೀವೇನು ಮಾಡಬೇಕು ಅಂದರೆ ಕಾಲು ಸಂರಕ್ಷಣೆಗೆ ಚೆನ್ನಾಗಿ ನೀರು ಕುಡಿಬೇಕು ಆಯಿತಾ. ಆಮೇಲೆ ಈ ಸ್ವಲ್ಪ ಕ್ರ್ಯಾಕ್ಗಳು ಬಂತು ಅಂತ ಇಟ್ಕೊಳ್ಳಿ. ಆವಾಗ ತಕ್ಷಣ ಯಾವುದಾದ್ರೂ ಮಾಯಿಶ್ಚರೈಸರ್ಸು, ವ್ಯಾಸ್ಲಿನೋ ಮನೇಲೇ ಆಗೋವಂಥದ್ದು ಯಾವುದಾದ್ರೂ ಉಪಯೋಗಿಸ್ಬೇಕು. ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ಆವಾಗ ಚರ್ಮ ತಜ್ಞರ ಹತ್ರ ಹೋಗಬೇಕಾಗತ್ತೆ. ಇದೊಂದು. ಇನ್ನೊಂದು ಏನು ಅಂದರೆ ಚೆನ್ನಾಗಿ ಅಂದರೆ ಈಗ ಸ್ನಾನ ಮಾಡಿದ ತಕ್ಷಣ ನಾವು ಮೈಯೆಲ್ಲ ಒರೆಸ್ಕೊತೀವಿ, ಕಾಲನ್ನ ಮಾತ್ರ ಒರೆಸ್ಕೊಳಕ್ಕೆ ಹೋಗಲ್ಲ. ಸೊ ಕಾಲು ಸಂಧಿಗಳು ಎಲ್ಲನೂ ಅದನ್ನು ಸರಿಗೆ ಒರೆಸ್ಕೋಬೇಕಾಗುತ್ತೆ. ಅದನ್ನೆಲ್ಲ ಒಂದು ಕಾಟನ್ ತಗೊಂಡು 2 ಬೆರಳುಗಳ ಮಧ್ಯೆ ಎಲ್ಲ ಚೆನ್ನಾಗಿ ಒರೆಸ್ಕೋಬೇಕಾಗುತ್ತೆ. ಯಾಕಂದರೆ ಅದು ಮೇನ್ ಒಂದು ಏರಿಯಾ ಇನ್ಫೆಕ್ಷನ್ಗೆ ಶುರುವಾಗೋದಕ್ಕೆ. ಯಾಕಂದರೆ ಅಲ್ಲಿ ನೀರಿನ ಅಂಶ ಹಾಗೆ ಉಳ್ಕೊಳ್ಳುತ್ತೆ. ಅದ್ರ ಜೊತೆಗೆ ಈ ಸಮ್ಮರಲ್ಲಿ ಸ್ವೆಟ್ ಆಗ್ತೀವಿ ನಾವು ತುಂಬ. ಆಮೇಲೆ ತುಂಬ ಜನ ಈಗ ಚಪ್ಪಲಿ, ಶೂ, ಸಾಕ್ಸ್ ತುಂಬ ಹೊತ್ತು ಹಾಕೋಬೇಕಾಗುತ್ತೆ. ಲಾಂಗ್ ಅವರ್ಸ್ ವರ್ಕಿಂಗ್ ಅವರ್ಸ್ ಇರುತ್ತೆ ಅವ್ರಿಗೆ. ಸೊ ಅವಾಗ ಅವರು ಆ ಒಳಗಡೆ ಫಸ್ಟ್ ಆಫ್ ಆಲ್ ಸ್ನಾನ ಮಾಡಿದಾಗ ದೇ ವಿಲ್ ಹ್ಯಾವ್ ದಟ್ ಇದು ಅಂದರೆ ಆ ಮಾಯಿಶ್ಚರ್ ಕಲೆಕ್ಟ್ ಆಗಿರುತ್ತೆ ಬೆರಳುಗಳ ಮಧ್ಯೆ. ಅದ್ರ ಜೊತೆಗೆ ಅವರು ಇದೇನೋ ಶೂ, ಸಾಕ್ಸ್ ಎಲ್ಲ ಹಾಕೊಂಡು ರೆಗ್ಯುಲರ್ ಆಗಿ ಜೊತೆಗೆ ಲಾಂಗ್ ಅವರ್ಸ್ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಯಾವುದೇ ಚರ್ಮ ಅಥವಾ ಯಾವುದೇ ಭಾಗದಲ್ಲಿ ಈ ಸ್ವಲ್ಪ ನೀರಿದ್ರೆ ಏನಾಗುತ್ತೆ, ಫಂಗಸ್ ಬೆಳ್ಕೊಳ್ಳುತ್ತೆ. ಅದೇ ಥರ ಇಲ್ಲೂ ಈ ಕಾಲಲ್ಲೂ ಫಂಗಸ್ ಬೆಳೆಯೋಕ್ಕೆ ಶುರುವಾಗುತ್ತೆ. ಅದ್ರ ಜೊತೆಗೆ ಈಗ ಫಸ್ಟ್ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಅದ್ರ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಇದೇನು ಊದ್ಕೊಂಡು ಪಸ್ ತುಂಬಿಕೊಂಡು ತುಂಬ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದು ಒಂದು ಸ್ಮಾಲ್ ಪ್ರಿಕಾಷನ್ಸ್ ಲೈಕ್ ಸ್ನಾನ ಮಾಡಿ ಬಂದ ತಕ್ಷಣ ಡ್ರೈ ಮಾಡ್ಕೊಳ್ಳೋದು ಕರೆಕ್ಟಾಗಿ, ಅದನ್ನೆಲ್ಲ ನೀಟಾಗಿ ಒಂದು ಕಾಟನ್ ತೊಗೊಂಡು ಬೆರಳುಗಳ ಮಧ್ಯೆ ಒರೆಸ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಕೊಂಡು ಅವ್ರ ಕಾಲನ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಅಂದರೆ ಮುಂದೆ ಆಗೋ ಇನ್ಫೆಕ್ಷನ್, ಈಗ ಒಡೆದಿರೋ ಪಾದದಿಂದನೂ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ತುಂಬ ಒಡೆದ್ಬಿಟ್ಟು ರಕ್ತ ಎಲ್ಲ ಬರ್ತಾ ಇರುತ್ತೆ ನೋಡಿ, ಅವಾಗ ಅಲ್ಲಿ ಅದು ಹಂಗೆ ಓಡಾಡ್ತಾ ಇರ್ತಾರೆ ಇದು ನೆಲದ ಮೇಲೆಲ್ಲ. ಸೊ ಅಲ್ಲಿರೋ ಧೂಳೆಲ್ಲ ಹೋಗಿ ಇನ್ಫೆಕ್ಷನ್ ಆಗಿ ಅದು ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಅದು ಸ್ವಲ್ಪ ಅದೆಲ್ಲ ಈಗ ಮುಂಚೆನೇ ಅದೆಲ್ಲ ಗಮನಿಸ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಈ ಥರ. ಇದು ಪ್ರಿಕಾಷನ್ ಆಯಿತು. ಇನ್ ಕೇಸ್ ಆ ಥರ ಪ್ರಾಬ್ಲಮ್ ಆಲ್ರೆಡಿ ಇದ್ದವರು ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅವರಿಗೆ? ಅಂದರೆ ಅವರು ಯಾವುದು ಏನು ಪ್ರಾಬ್ಲಮ್ ಆಗಿದೆ ಫಸ್ಟ್ ನೋಡ್ಕೋಬೇಕಾಗುತ್ತೆ. ಮಿಕ್ಸ್ಡ್ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಬರೀ ಫಂಗಲ್ ಇನ್ಫೆಕ್ಷನ್ ಆಗಿದೆಯಾ ಅದೆಲ್ಲ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ನೋಡಿಬಿಟ್ಟು ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಶುರು ಮಾಡಿಕೊಡ್ತಾರೆ ಒಂದು. ಆಮೇಲೆ ಈ ಒಡೆದಿರೋದಕ್ಕೂ ಅಷ್ಟೇ, ಈ ಮನೆಯಲ್ಲಿ ಆಗಲಿಲ್ಲ ಅಂದರೆ ತಕ್ಷಣ ಆದಷ್ಟು ಬೇಗ ಅವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕೋ ಅದು ತೊಗೊಂಡ್ರೆ ಮುಂದೆ ಆಗೋ ಇನ್ಫೆಕ್ಷನ್ನು, ಅಲರ್ಜಿ ಅಥವಾ ಏನೇ ಆಗೋ ಸಾಧ್ಯತೆಗಳನ್ನ ಅವಾಯ್ಡ್ ಮಾಡಿ. ಡಯಾಬಿಟಿಕ್ ಪೇಷಂಟ್ ಅವರು ಪಾದದ ಬಗ್ಗೆ ಯಾವ ರೀತಿ ಕಾಳಜಿ ತಗೋಬೇಕಾಗುತ್ತೆ? ಡಯಾಬಿಟಿಕ್ಸ್ ಅವರು ತುಂಬ ಹುಷಾರಾಗಿರಬೇಕು. ಯಾಕಂದರೆ ಈ ಫಂಗಲ್ ಇನ್ಫೆಕ್ಷನು, ಈ ಒಡೆದಿರೋ ಪಾದಗಳಿಂದ ಅವ್ರಿಗೆ ಇನ್ಫೆಕ್ಷನ್ ಬೇಗ ಕ್ಯಾಚ್ ಆಗುತ್ತೆ. ಪ್ರಿಕಾಷನ್ ತಗೊಳ್ಳೋದೇ ಒಳ್ಳೆಯದು. ಡೆಫಿನೆಟ್ಲಿ ಒಂದ್ಸಲ ಸ್ಟಾರ್ಟ್ ಆದಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕಿಂತ ಇಟ್ಸ್ ಬೆಟರ್. ಪ್ರಿಕಾಷನ್ಸ್ ಈಸ್ ಆಲ್ವೇಸ್ ಬೆಟರ್. ಅವ್ರಿಗೆ ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ನಮಗಿರೋ ಇಮ್ಯುನಿಟಿ ಅವ್ರಿಗಿರಲ್ಲ. ಸೊ ಅವಾಗ ಅವ್ರಿಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ, ಬೇಗ ವಾಸನೂ ಆಗೋದಿಲ್ಲ. ಸೊ ಅದರಿಂದ ಎಷ್ಟೋ ಸರಿ ಗ್ಯಾಂಗ್ರೀನು ಆ ಥರ ಮೇಜರ್ ಕಾಂಪ್ಲಿಕೇಶನ್ ಆಗಿರೋ ಎಕ್ಸಾಂಪಲ್ಸ್ ಇದೆ. ಸೊ ಅವರು ಸ್ವಲ್ಪ ಇನ್ನೂ ಹುಷಾರಾಗಿ, ಮತ್ತು ಮನೆಯಲ್ಲೂ ಚಪ್ಪಲಿ ಹಾಕೊಂಡು ಓಡಾಡಬೇಕು. ಏನೋ ಶಾರ್ಪ್ ಥಿಂಗ್ಸ್ ಅದೆಲ್ಲ ಚುಚ್ಕೋಬೋದು, ಅವ್ರಿಗೆ ಗೊತ್ತಾಗಲ್ಲ, ಸೆನ್ಸೇಷನ್ ಕಮ್ಮಿ ಆಗಿರುತ್ತೆ ಡಯಾಬಿಟಿಸ್ ಪೇಷಂಟ್ಗಳಿಗೆ. ಸೊ ಅವ್ರಿಗೆ ಅದೆಲ್ಲ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಆದಷ್ಟು ನೆಲನ ಕ್ಲೀನಾಗಿ ಇಟ್ಕೊಂಡು ಮನೆಯಲ್ಲೂ ಚಪ್ಪಲಿ ಹಾಕೊಂಡು ಓಡಾಡಿದ್ರೆ ಅಟ್ಲೀಸ್ಟ್ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಬೋದು. ಇನ್ನು ಬೇಸಿಗೆಯಲ್ಲಿ ಕೆಲವ್ರಿಗೆ ತುಂಬ ಕೈ ಕೂಡ ಬೆವರುತ್ತೆ, ಸಾಕ್ಸ್ ಹಾಕ್ತಾರೆ, ಕಾಲು ಬೆವರುತ್ತೆ, ಕೆಲವ್ರಿಗೆ ಕೈ ಕೂಡ ಬೆವರುತ್ತೆ. ಅವರು ಏನು ಮಾಡಬೇಕು ಇದ್ರ ಬಗ್ಗೆ? ಕೆಲವರಿಗೆ ಅದೇ ಅವ್ರಿಗೆ ಕೈ ಕಾಲು ಎಲ್ಲ ಬೆವತು, ಮತ್ತು ಬರೆಯೋಕ್ಕೆ ಎಕ್ಸಾಮ್ ಬರೆಯೋಕ್ಕೆ ಹೋದರೆ ಪೇಪರೆಲ್ಲ ಒದ್ದೆ ಆಗೋದು, ಕೈಯಲ್ಲಿ ಕರ್ಚೀಫ್ ಇಟ್ಕೊಂಡೇ ಇರಬೇಕು. ಅದೇ ಅವ್ರಿಗೆ ಬೇರೆಯವ್ರ ಕೈ ಕುಲ್ಕಕ್ಕೂ ಒಂಥರ ಮುಜುಗರ ಆಗುತ್ತೆ. ಈ ಥರ ಎಲ್ಲ ತೊಂದರೆಗಳಾಗತ್ತೆ. ಅದು ಸಮ್ಮರಲ್ಲಿ ಅಷ್ಟೇ ಅಂತ ಅಲ್ಲ, ಇದು ಯೂಶ್ವಲಿ ಏನಂದರೆ ಅಂಥವ್ರಿಗೆ
ವರ್ಷವಿಡೀ ಇರುತ್ತೆ. ಸಮ್ಮರಲ್ಲಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು ಈ ಪ್ರಾಬ್ಲಮ್, ಆಯ್ತಾ. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಆದಷ್ಟು ಕೈ ತಣ್ಣೀರಲ್ಲಿ ರನ್ನಿಂಗ್ ಟ್ಯಾಪ್ ವಾಟ್ರಲ್ಲಿ ಕೈ ಇಟ್ಕೊಂಡು ತೊಳಿತಾ ಇರಬೇಕು. ಸೊ ಆವಾಗ ಜಾಸ್ತಿ ಆ ಬೆವರೋದನ್ನ ಅವಾಯ್ಡ್ ಮಾಡ್ಬೋದು. ಈವನ್ ಮೈ ಕೂಡ ದುರ್ವಾಸನೆ ಬರುತ್ತಲ್ಲ, ಅದಕ್ಕೆ ಯಾವ ರೀತಿಯಾದ ಅದೇ ಆಂಟಿ ಬ್ಯಾಕ್ಟೀರಿಯಲ್ ಸೋಪ್ ಬರುತ್ತೆ. ಯೂಶಲಿ ದುರ್ವಾಸನೆ ಏನು ಅಂದರೆ ನಮ್ಮ ಬಾಡಿಯಲ್ಲಿ ಕೆಲವು ಇದಿರುತ್ತೆ, ಲೈಕ್ ಕಾಮೆನ್ಸಾಲ್ಸ್ ಅಂತ ಹೇಳ್ತೀವಿ. ನಾರ್ಮಲಿ ಕೆಲವು ಬ್ಯಾಕ್ಟೀರಿಯಾ ಫಂಗಸ್ ಎಲ್ಲ ಇರುತ್ತೆ. ಸೊ ಅದು ಏನಂದರೆ ಅದ್ರ ಪ್ರಮಾಣ ಜಾಸ್ತಿ ಆದಾಗ್ಲೇ ನಮಗೆ ಪ್ರಾಬ್ಲಮ್. ಅಂದರೆ ನಾರ್ಮಲ್ ಆಗಿರೋದು ಮಲ್ಟಿಪ್ಲೈ ಆಗಿ ಜಾಸ್ತಿ ಮಾಡಿ ಅದೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅದು ಯೂಶಲಿ ಸಮ್ಮರಲ್ಲಿ ಜಾಸ್ತಿ ಬೆವರೋರಿಗೆ ಅದು ಆಗುತ್ತೆ. ಅದು ಸೊ ಸ್ವಲ್ಪ ಈ ಮೆಡಿಕೇಟೆಡ್ ಸೋಪ್ಸ್ ಎಲ್ಲ ಯೂಸ್ ಮಾಡಿ, ಆಂಟಿ ಬ್ಯಾಕ್ಟೀರಿಯಲ್ ಸೋಪ್ಸ್ ಅದೆಲ್ಲ ಯೂಸ್ ಮಾಡಿದ್ರೆ ಇದನ್ನ ಅವಾಯ್ಡ್ ಮಾಡ್ಬೋದು. ಅಂದ್ರೆ ಬ್ಯಾಡ್ ಸ್ಮೆಲ್ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಚರ್ಮದ ಸಂರಕ್ಷಣೆಯನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಡಾಕ್ಟ್ರೆ. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಚರ್ಮದ ಸಂರಕ್ಷಣೆ ಮತ್ತು ಚರ್ಮದ ಸಮಸ್ಯೆಗಳು ಉದ್ಭವ ಆಗೋದಕ್ಕಿಂತ ಮೊದಲು ಯಾವ ರೀತಿಯಾದಂತಹ ಒಂದು ಪ್ರಿಕಾಷನ್ನ ತಗೋಬೇಕು ಅನ್ನೋದರ ಬಗ್ಗೆ ಡಾಕ್ಟರ್ ಆರತಿ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಮತ್ತೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.